ಹಸಿವು ಬಾಯಾರಿಕೆಯಿಂದ ಬಳಲುತ್ತಿದ್ದ ಅಮ್ಮನನ್ನು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೋದ ಮಗ. ತದನಂತರ ಅಮ್ಮ ಕೋಟ್ಯಾಧಿಪತಿಯಾದಳು. ಅದು ನಡೆದದ್ದು ಹೇಗೆ? ಮುಂದೆ ಅಮ್ಮ ಮಗನ ಕೆಟ್ಟ ಕೆಲಸಕ್ಕೆ ಕಠಿಣ ಶಿಕ್ಷೆಯನ್ನು ನೀಡಿದಳು. ರೈಲ್ವೆ ಸ್ಟೇಷನ್ನಲ್ಲಿ ಕಸ ಗುಡಿಸುವ ಕೆಲಸದಾಳು ಕಸವನ್ನು ಸ್ವಚ್ಛಗೊಳಿಸುತ್ತಿದ್ದ. ಆಗ ಅಲ್ಲಿ ಅವನು ಒಬ್ಬ ವಯಸ್ಸಾದ ಮುದುಕಿಯನ್ನು ನೋಡಿದ. ಅವಳು ತುಂಬ ಹೊತ್ತಿನಿಂದ ಅಲ್ಲೇ ಕುಳಿತುಕೊಂಡಿದ್ದಳು. ಅವಳು ಪದೇ ಪದೇ ಒಳಗೆ ತಿರುಗಿ ನೋಡುತ್ತಿದ್ದಳು. ಅವಳು ಹಾಗೆ ಮಾಡುತ್ತಾ ಹಲವು ಗಂಟೆಗಳೇ ಕಳೆದಿದ್ದವು. ಆದರೆ ಅಲ್ಲಿಯವರೆಗೂ ಅವಳನ್ನು ಯಾರೂ ಕರೆದುಕೊಂಡು ಹೋಗಲು ಬರಲಿಲ್ಲ ಮತ್ತು ಅವಳ ಜೊತೆಗೆ ಯಾರೂ ಇರುವುದನ್ನು ಕಸ ಗುಡಿಸುವವ ನೋಡಿರಲಿಲ್ಲ. ಕಸ ಗುಡಿಸುವ ಕೆಲಸಗಾರ ಕುಮಾರ್ ಬೆಳಿಗ್ಗೆ ಕೆಲಸಕ್ಕೆ ಬಂದಾಗ ವಯಸ್ಸಾದ ಮುದುಕಿಯನ್ನು ನೋಡಿದ. ಆಗ ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ವಯಸ್ಸಾದ ಮುದುಕಿ ಅಲ್ಲೇ ಕುಳಿತಿದ್ದಳು ಮತ್ತು ಒಳಗೆ ಪದೇ ಪದೇ ನೋಡುತ್ತಲೇ ಇದ್ದಳು. ಅಷ್ಟು ಹೊತ್ತಿನಿಂದ ಯಾರನ್ನ ಎದುರು ನೋಡುತ್ತಿರಬಹುದು ಎಂದು ಕಸ ಗುಡಿಸುವ ಕೆಲಸಗಾರ ಕುಮಾರ್ಗೆ ಅಮ್ಮನ ಮೇಲೆ ಕರುಣೆ ಬರುತ್ತದೆ. ಅವರು ವಯಸ್ಸಾದ ಅಮ್ಮನ ಹತ್ತಿರ ಹೋಗಿ ಹೇಳುತ್ತಾರೆ, ಅಮ್ಮ, ನೀವು ಎಲ್ಲಿಗೆ ಹೋಗಬೇಕು? ಇಲ್ಲಿ ನೀವು ಯಾರಿಗಾಗಿ ಕಾಯ್ತಾ ಇದ್ದೀರಿ? ಯಾರಾದರೂ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರ್ತಾರಾ? ಹೌದು ಮಗ, ನನ್ನ ಮಗ ಕೇಶವ ಈಗ ಒಳಗಡೆ ಹೋಗಿದ್ದಾನೆ. ಯಾಕೋ ಗೊತ್ತಿಲ್ಲ, ಇಷ್ಟೊತ್ತಾದರೂ ಬರುತ್ತಿಲ್ಲ. ಮಗ, ನೀನು ಒಂದ್ಸಾರಿ ಒಳಗೆ ಹೋಗಿ ನೋಡಿಕೊಂಡು ಬರ್ತೀಯಾ? ಅವನು ಇಲ್ಲಿಯವರೆಗೆ ಯಾಕೆ ಬಂದಿಲ್ಲವೋ ಏನೋ. ಯಾಕೆಂದರೆ ನಾನು ಬರುವಾಗ ಅವನ ಜೊತೆಗೆ ಬಂದಿದ್ದೆ. ಅವನು ನನ್ನನ್ನು ಮುಂಬೈಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಸಾಧ್ಯವಾದರೆ ಸ್ವಲ್ಪ ಒಳಗಡೆಯಿಂದ ಕರೀತೀಯಾ? ಅವನು ಒಳಗಡೆ ಇದ್ದಾನೆ. ಯಾಕೆ ಇಷ್ಟೊಂದು ತಡ ಮಾಡುತ್ತಿದ್ದಾನೆ ಅಂತ ಗೊತ್ತಿಲ್ಲ. ಬಹುಶಃ ಅವನು ಈಗ ಬರುತ್ತಿರಬಹುದು. ಆಗ ಕುಮಾರ್ ಹೇಳುತ್ತಾನೆ, ಅಮ್ಮ, ನಿಮ್ಮ ಮಗ ಯಾವಾಗ ಬರುತ್ತಾರೋ ಆವಾಗ ಅವನ ಜೊತೆ ಹೋಗಿ. ಒಂದು ವೇಳೆ ನಿಮಗೆ ಹಸಿವಾಗಿದ್ದರೆ ತಿನ್ನಲು ಏನಾದರೂ ತರಲೇ? ಆಗ ವಯಸ್ಸಾದ ಅಮ್ಮ ನಗುತ್ತಾ, ಬೇಡ ಮಗ, ನಿನಗೆ ತುಂಬ ಧನ್ಯವಾದಗಳು. ನೀನು ನನಗೆ ಏನಾದರೂ ತಿನ್ನಲು ಕೇಳಿದ್ದು ಸರಿಯಾಗಿದೆ. ನೀನೇನು ಚಿಂತೆ ಮಾಡಬೇಡ. ನನ್ನ ಮಗ ಯಾವಾಗಲಾದರೂ ಬರಬಹುದು. ಅವನು ಬಂದಾಗ ಇಲ್ಲಿ ನಾನು ಇಲ್ಲದಿದ್ದರೆ ಅವನು ತುಂಬ ಗಾಬರಿಯಾಗಬಹುದು. ಅದಕ್ಕಾಗಿ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲಾರೆ. ಕುಮಾರ್ಗೆ ಅರ್ಥವಾಗಿತ್ತು, ಈ ವೃದ್ಧ ತಾಯಿಯ ಮಗ ಎಂದು ಮರಳಿ ಬರಲಾರ ಎಂದು. ಅವನು ಹೇಳಿದ, ಅಮ್ಮ, ತಪ್ಪು ತಿಳಿದುಕೊಳ್ಬೇಡಿ. ಇಲ್ಲಿ ಪ್ರತಿ 2-3 ದಿನಕ್ಕೊಮ್ಮೆ ಯಾರಾದರೂ ಒಬ್ಬರು ಸಿಕ್ಕೇ ಸಿಗುತ್ತಾರೆ. ಅವರ ಮಗ ಅಥವಾ ಸೊಸೆ ಅವರನ್ನು ಇಲ್ಲಿ ಬಿಟ್ಟು ಹೋಗಿರುತ್ತಾರೆ. ಇಲ್ಲೆಂದು ಅಲ್ಲ, ಒಮ್ಮೊಮ್ಮೆ ದೇವಸ್ಥಾನಗಳಲ್ಲಿ, ಮತ್ತೊಮ್ಮೆ ಬೀದಿಗಳಲ್ಲಿ. ಹೀಗೆ ಇವತ್ತಿನ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೀಗೆ ಬಿಟ್ಟು ಹೋಗುತ್ತಾರೆ. ಇದನ್ನು ಕೇಳಿ ಅಮ್ಮ ಸ್ವಲ್ಪ ಸಿಟ್ಟಿನಿಂದ ಹೇಳಿದರು, ಇಲ್ಲ ಮಗನೇ, ನೀನು ಆ ರೀತಿ ಹೇಗೆ ಹೇಳ್ತೀಯಾ? ನನ್ನ ಮಗನ ಬಗ್ಗೆ ನಿನಗೆ ಗೊತ್ತಿಲ್ವಲ್ಲ? ಮತ್ತೆ ನೀನು ಯಾಕೆ ಹಾಗೆ ಕೇಳ್ತಾ ಇದೀಯಾ? ನನ್ನ ಮಗ ನನ್ನನ್ನು ಬಿಟ್ಟು ಹೋಗಿಲ್ಲ. ಒಂದು ವೇಳೆ ನೀನು ನನಗೆ ನಿಜವಾಗಲೂ ಸಹಾಯ ಮಾಡಬೇಕಿದ್ದರೆ ಒಳಗೆ ಹೋಗಿ ನೋಡು. ನನ್ನ ಮಗ ಅಲ್ಲೇ ಎಲ್ಲಾದರೂ ಇರಬಹುದು. ಕುಮಾರ್ ಒಳಗೆ ಹೋಗಿ ನೋಡಿಕೊಂಡು ಬಂದ ನಂತರ ಹೇಳಿದ, ನೋಡಿದ್ರಮ್ಮ, ನಾನು ಮೊದಲೇ ಹೇಳಿದ್ದೆ, ನಿಮ್ಮ ಮಗ ಅಲ್ಲೆಲ್ಲೂ ಇಲ್ಲ. ಇದನ್ನು ಕೇಳಿ ಅಮ್ಮ ಸ್ವಲ್ಪ ಗಾಬರಿಯಾದರು. ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡಿಕೊಂಡವಳಂತೆ ಹೇಳಿದರು, ಏನು ತೊಂದರೆ ಇಲ್ಲ. ಅವನಿಗೆ ಏನಾದರೂ ಅರ್ಜೆಂಟ್ ಕೆಲಸ ಬಂದಿರಬಹುದು. ಸ್ವಲ್ಪ ಸಮಯದ ನಂತರ ಹಿಂತಿರುಗಿ ಬರುತ್ತಾನೆ. ಈಗ ಕುಮಾರ್ ಪುನಃ ತನ್ನ ಕೆಲಸಗಳಲ್ಲಿ ತೊಡಗಿಕೊಂಡ. ನಿಧಾನವಾಗಿ ಸಂಜೆಯಾಗತೊಡಗಿತು ಮತ್ತು ಕುಮಾರ್ ಮನೆಗೆ ಹೋಗುವ ತಯಾರಿಯಲ್ಲಿದ್ದ. ಕತ್ತಲೆಯಾಗತೊಡಗಿತು. ರೈಲ್ವೆ ಸ್ಟೇಷನ್ನ ಲೈಟ್ಗಳು ಸಹ ಆನ್ ಆಗತೊಡಗಿದವು. ಮುಸ್ಸಂಜೆ ಆಗುತ್ತಿದ್ದಂತೆಯೇ ಅಲ್ಪ ಸ್ವಲ್ಪ ಚಳಿಯಾಗತೊಡಗಿತು. ವಯಸ್ಸಾದ ಅಮ್ಮ ಚಳಿಯನ್ನ ತಡೆಯಲು ತನ್ನ ಸೆರಗನ್ನು ಹೊದ್ದುಕೊಳ್ಳಲು ಪ್ರಯತ್ನಿಸಿದರು ಮತ್ತು ನಡುಗುತ್ತಿದ್ದರು. ಕುಮಾರ್ ತುಂಬ ಒಳ್ಳೆಯ ಮನುಷ್ಯನಾಗಿದ್ದ. ಅಮ್ಮನ ಹತ್ತಿರ ಬಂದು ಹೇಳಿದ, ಅಮ್ಮ, ನಿಮಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ ಏನಾದರೂ ಗೊತ್ತಿದೆಯಾ? ಮಹಿಳೆ ಹೇಳಿದರು, ಮಗನೇ, ನನ್ನ ಹೆಸರು ದೇವಮ್ಮ ಎಂದು. ನಾನು ನನ್ನ ಮಗನ ಜೊತೆ ಇಲ್ಲೇ ಬಂದಿದ್ದೆ. ಕೆಲವು ದಿನಗಳ ಹಿಂದಷ್ಟೇ ನನ್ನ ಮಗ ನನ್ನನ್ನು ಈ ಪಟ್ಟಣಕ್ಕೆ ಕರೆತಂದಿದ್ದ. ಈಗ ಅವನ ಕೆಲಸ ಬೇರೆ ಪಟ್ಟಣಕ್ಕೆ ವರ್ಗಾವಣೆಯಾಗಿತ್ತು. ಅದಕ್ಕಾಗಿ ಅವನು ನನ್ನನ್ನು ಜೊತೆಗೆ ಕರೆದುಕೊಂಡು ಅಲ್ಲಿಗೆ ಹೋಗುತ್ತಿದ್ದ. ತುಂಬ ಸಮಯದಿಂದ ಅವನಿಗಾಗಿ ಕಾಯುತ್ತಿದ್ದೇನೆ, ಆದರೆ ಅವನು ಬಂದೇ ಇಲ್ಲ. ಕಸ ಗುಡಿಸುವವ ಅವಳಿಗೆ ಯಾವುದೇ ಒತ್ತಾಯ ಮಾಡಲಿಲ್ಲ ಮತ್ತು ಹೇಳಿದ, ಅಮ್ಮ, ನಿಮಗೆ ಮನಸ್ಸಿದ್ದರೆ ನೀವು ನನ್ನ ಮನೆಗೆ ನನ್ನ ಜೊತೆ ಬರಬಹುದು. ನನ್ನ ಸಂಸಾರದಲ್ಲಿ ನನ್ನ ಹೆಂಡತಿ ಇದ್ದಾಳೆ ಮತ್ತು ನನಗೆ 2 ಮಕ್ಕಳಿದ್ದಾರೆ. ನೀವು ಇಷ್ಟಪಟ್ಟರೆ ಬೆಳಿಗ್ಗೆ ಇಲ್ಲಿಗೆ ಮತ್ತೆ ವಾಪಸ್ ಬರಬಹುದು. ಇದಕ್ಕೆ ದೇವಮ್ಮ ಅವರು ಹೇಳಿದರು, ಇಲ್ಲ ಮಗನೇ, ನಾನು ಇಲ್ಲಿಂದ ಹೋಗಿಬಿಟ್ಟರೆ ನಂತರ ನನ್ನ ಮಗ ಕಾರ್ತಿಕ್ ಇಲ್ಲಿಗೆ ಬಂದು ಬಿಟ್ಟರೆ ಅವನು ನನ್ನನ್ನು ಹುಡುಕಬಹುದು. ಅವನಿಗೆ ನಾನು ಸಿಗಲಿಲ್ಲ ಅಂದರೆ ಅವನು ಎಷ್ಟೊಂದು ಗಾಬರಿಯಾಗಬಹುದು. ನೀನು ಹೋಗು ಮಗನೇ, ನಾನು ಆರಾಮವಾಗಿ ಇದ್ದೇನೆ. ಕುಮಾರ್ ತಲೆ ಆಡಿಸುತ್ತಾ ಹೇಳಿದ, ಅಮ್ಮ, ನೀವು ಈಗ
ನನಗೆ ಮಗ ಅಂತ ಕರೆದ್ರಲ್ಲ, ಅಷ್ಟು ಸಾಕು. ನೀವು ಆರಾಮವಾಗಿ ಕುಳಿತುಕೊಳ್ಳಿ. ನನ್ನ ಇನ್ನೊಬ್ಬ ಜೊತೆಗಾರನಿಗೆ ಹೇಳಿಬಿಟ್ಟು ಹೋಗ್ತೇನೆ. ಏನಾದರೂ ಬೇಕಾದರೆ ಅವನನ್ನು ಕರೆಯಿರಿ. ಮತ್ತೆ ಈ ಶಾಲನ್ನು ಹೊದ್ದುಕೊಳ್ಳಿ, ಏಕೆಂದರೆ ರಾತ್ರಿ ಇಲ್ಲಿ ತುಂಬ ಚಳಿ ಬೀಳುತ್ತೆ. ಸುಮ್ಮನೆ ನೀವು ಹುಷಾರಿಲ್ಲದೆ ಕಾಯಿಲೆ ಬೀಳಬಹುದು. ಆಗ ದೇವಮ್ಮನವರು ಶಾಲ್ ತೆಗೆದುಕೊಂಡರು ಮತ್ತು ಹೊದ್ದುಕೊಂಡರು. ಕುಮಾರ್ಗೆ ಧನ್ಯವಾದಗಳನ್ನು ಹೇಳಿದರು. ಕುಮಾರ್ಗೆ ಆಗಲೇ ತುಂಬ ತಡವಾಗಿತ್ತು. ಅವನು ಮನೆಯ ಕಡೆ ಹೊರಟ. ಮನೆಗೆ ಹೋಗಿ ತನ್ನ ಪತ್ನಿಗೆ ಇವತ್ತಿನ ಘಟನೆಯ ಬಗ್ಗೆ ಹೇಳಿದ. ಇತ್ತ ದೇವಮ್ಮನವರು ಹಸಿವು ಬಾಯಾರಿಕೆಯಿಂದ ಹಾಗೆ ಕುಳಿತಿದ್ದರು. ಅವರು ಚಳಿಯಿಂದ ರಾತ್ರಿಯಿಡೀ ಹಾಗೆ ಕುಳಿತಿದ್ದರು. ತುಂಬ ಚಿಂತೆಗೊಳಗಾಗಿದ್ದರು. ಈ ನಗರದಲ್ಲಿ ನನ್ನ ಮಗನನ್ನು ಬಿಟ್ಟರೆ ನನಗೆ ಬೇರೆ ಯಾರ ಪರಿಚಯವೂ ಇಲ್ಲ ಎಂದು ಕೊರಗುತ್ತಿದ್ದರು. ಕುಮಾರ್ ಒಬ್ಬನೇ ಆಗಿದ್ದ. ಮುಂದೆ ಬಂದು ತನ್ನ ಸಹಾಯ ಹಸ್ತವನ್ನು ಚಾಚಲು ಇಚ್ಛಿಸಿದ್ದ. ಆದರೆ ಈಗ ಅವನೂ ಇರಲಿಲ್ಲ. ಆ ಅಸಹಾಯಕಿ ರಾತ್ರಿ ಇಡೀ ಒಬ್ಬಳೇ ಕುಳಿತುಕೊಂಡಿದ್ದಳು. ಬೆಳಿಗ್ಗೆ ಕುಮಾರ್ ಕೆಲಸಕ್ಕೆ ಬಂದಾಗ ಅಮ್ಮ ಅಲ್ಲೇ ಕುಳಿತುಕೊಂಡಿದ್ದರು. ಕುಮಾರ್ ಬಂದ ತಕ್ಷಣ ಎಲ್ಲಕ್ಕಿಂತ ಮೊದಲು ಅವರೊಟ್ಟಿಗೆ ಮಾತನಾಡಿದ ಮತ್ತು ಹೇಳಿದ, ಅಮ್ಮ, ಇಲ್ಲಿಯವರೆಗೆ ನಿಮ್ಮ ಮಗ ಬಂದಿಲ್ವಾ? ಇಲ್ಲ ಮಗನೇ, ಬಂದಿಲ್ಲ. ಎಲ್ಲೋದ ಅಂತ ಗೊತ್ತಾಗಲಿಲ್ಲ ಎಂದು ಬಿಕ್ಕುತ್ತಾ ದೇವಮ್ಮ ಹೇಳಿದರು. ಆಗ ಕುಮಾರ್, ನಾನು ನಿನ್ನೆನೇ ಹೇಳಿದೆ. ನನಗೆ ನಿನ್ನೆನೇ ಸಂಶಯ ಬಂದಿತ್ತು, ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎಂದು. ಮತ್ತೆ ಎಂದು ನಿಮ್ಮನ್ನು ಕರೆದುಕೊಂಡು ಹೋಗಲು ಅವನು ಬರೋದಿಲ್ಲ. ದೇವಮ್ಮ ಹಣೆಯನ್ನು ಚಚ್ಚಿಕೊಂಡಳು. ಅವಳ ಪರಿಸ್ಥಿತಿ ನೋಡಿ ಕುಮಾರ್ಗೆ ತುಂಬ ಕನಿಕರ ಉಂಟಾಯಿತು. ಆದರೂ ಅವನು ಏನು ಮಾತನಾಡಲಿಲ್ಲ. ಈ ಅಮ್ಮ ಈಗ ಮರಳಿ ತನ್ನ ಸಂಬಂಧಿಕರೊಂದಿಗೆ ಅಥವಾ ಊರಿಗೆ ವಾಪಸ್ ಹೋಗಬಹುದು ಅಂತ ಯೋಚನೆ ಮಾಡುತ್ತಿದ್ದ ಮತ್ತು ತನ್ನ ಕೆಲಸಕ್ಕೆ ಹೋದನು. ದೇವಮ್ಮ ಅಲ್ಲೇ ಬೆಂಚಿನ ಮೇಲೆ ಅಳುತ್ತಾ ಕುಳಿತರು ಮತ್ತು ಅಲ್ಲೇ ಬೆಂಚಿನ ಮೇಲೆ ಕುಸಿದು ಮೂರ್ಛೆ ಹೋದರು. ಅಕ್ಕಪಕ್ಕದ ಜನರು ಸುತ್ತಲೂ ಸೇರಿಕೊಂಡರು. ಜನ ಸೇರುವುದನ್ನು ನೋಡಿ ಕುಮಾರ್ ಸಹ ಅಲ್ಲಿಗೆ ಬಂದ. ರೈಲ್ವೆ ಸ್ಟೇಷನ್ನ ಇತರ ಕೆಲಸಗಾರರು ಅಲ್ಲಿ ಸೇರಿದರು. ಕುಮಾರ್ ಬಂದು ನೋಡಿದಾಗ ಅಲ್ಲಿ ದೇವಮ್ಮ ನೆಲದಲ್ಲಿ ಕುಸಿದು ಬಿದ್ದಿದ್ದಳು. ಗಾಬರಿಗೊಂಡ ಕುಮಾರ್ ಮೇಲೆತ್ತಿ ಬೆಂಚಿನ ಮೇಲೆ ಅವರನ್ನು ಕೂರಿಸಿದ. ಅಷ್ಟರಲ್ಲಿ ಅಲ್ಲಿ ಉಪಸ್ಥಿತರಿದ್ದ ರೈಲ್ವೆ ಸ್ಟೇಷನ್ ಇತರ ಕೆಲಸಗಾರರು ಡಾಕ್ಟರನ್ನು ಕರೆತಂದರು. ನಿಶಕ್ತಿಯಿಂದ ಅವರು ಕುಸಿದು ಬಿದ್ದಿದ್ದಾರೆ ಎಂದು ಡಾಕ್ಟರ್ ಹೇಳಿದರು. ಅವರು ಎಚ್ಚರಗೊಂಡಾಗ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ನಂತರ ಕುಮಾರ್ ಹೇಳಿದ, ಅಮ್ಮ, ನೀವು ಹೇಗೆ ಪ್ರಜ್ಞೆ ತಪ್ಪಿದ್ದೀರಿ? ಡಾಕ್ಟರ್ ಹೇಳ್ತಿದ್ದಾರೆ ನೀವು ನಿಶಕ್ತಿಯಿಂದ ಅಂತ. ಆಗ ದೇವಮ್ಮ ಹೇಳಿದ್ರು, ಮಗನೇ, ನಾನು ನನ್ನ ಮಗನ ಭರವಸೆಯಲ್ಲಿ ಕುಳಿತಿದ್ದೆ. ನನಗೇನು ಗೊತ್ತಿತ್ತು ಅವನು ಈ ರೀತಿ ಮಾಡಬಹುದು ಅಂತ. ಏನಾದರೂ ತಿನ್ನುವ ಅಂದರೆ ನನ್ನ ಹತ್ತಿರ ಸ್ವಲ್ಪನೂ ಹಣ ಇರಲಿಲ್ಲ. ಕುಮಾರ್ಗೆ ಅವಳ ಪರಿಸ್ಥಿತಿಯನ್ನು ನೋಡಿ ತುಂಬ ನೋವು ಉಂಟಾಯಿತು. ಬನ್ನಿ, ಮೊದಲು ಏನಾದರೂ ಸ್ವಲ್ಪ ತಿನ್ನಿ, ಆನಂತರ ಮಾತನಾಡೋಣ ಎನ್ನುತ್ತಾ ಕುಮಾರ್ ದೇವಮ್ಮನನ್ನು ಕರೆದುಕೊಂಡು ಪಕ್ಕದಲ್ಲಿ ಇದ್ದ ಕ್ಯಾಂಟೀನ್ಗೆ ಹೋದ. ದೇವಮ್ಮನವರಿಗೆ ತಿನ್ನಲು ತಿಂಡಿಯನ್ನು ಕೊಡಿಸಿದ ಮತ್ತು ಮಾತಿನಲ್ಲಿ ಅವರ ಬಗ್ಗೆ ತಿಳಿಯಲು ಪ್ರಯತ್ನಿಸಿದ. ಅಮ್ಮ, ನಿಮ್ಮ ಮಗ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ ಎಂದಾದ ಮೇಲೆ ನೀವು ನಿಮ್ಮ ಮನೆಗೆ ವಾಪಸ್ ಏಕೆ ಹೋಗಲಿಲ್ಲ? ಈಗ ನೀವು ನಿಮ್ಮ ಮನೆಗೆ ಹಿಂತಿರುಗಿ ಹೋಗಿ, ಇಲ್ಲದಿದ್ದರೆ ನಿಮ್ಮ ಜೀವನ ಇನ್ನೂ ಕಷ್ಟವಾಗಬಹುದು ಎಂದು ದೇವಮ್ಮ ಆಗ ಹೇಳಿದರು. ಮಗನೇ, ನಾನು ಹೋದರೂ ಎಲ್ಲಿಗೆ ಹೋಗಬಲ್ಲೆ? ನನ್ನ ಮಗ ನನಗೆ ಚಿಲ್ಲರೆಗಾಸು ಇಲ್ಲದಂತೆ ಮಾಡಿಬಿಟ್ಟ ಅಂದರೆ ಇದರ ಅರ್ಥ? ಕುಮಾರ್ ಆಶ್ಚರ್ಯಚಕಿತನಾಗಿ ಕೇಳಿದ. ಆಗ ದೇವಮ್ಮ ಅವರು ಹೇಳಿದರು, ಪಟ್ಟಣಕ್ಕೆ ಬರುವುದಕ್ಕಿಂತ ಮೊದಲು ನನ್ನ ಮಗ ಊರಿಗೆ ಬಂದಾಗ ಹೇಳಿದನು, ಅಮ್ಮ, ಈಗ ನಾನು ನಿಮ್ಮನ್ನು ನನ್ನ ಜೊತೆ ಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನಾವು ಪುನಃ ಮರಳಿ ಬರುವುದಿಲ್ಲ. ಆದ್ದರಿಂದ ನಾವು ನಮ್ಮ ಈ ಮನೆಯನ್ನು ಮಾರಿ ಹೋಗೋಣ ಅಂತ ಹೇಳಿದ್ದಕ್ಕೆ ನಾನು ಮನೆಯನ್ನು ಮಾರಲು ಒಪ್ಪಿಕೊಂಡೆ. ಅವನು ಇದ್ದ ಒಂದೇ ಒಂದು ಮನೆಯನ್ನು ಮಾರಿಬಿಟ್ಟ. ಈಗ ನನಗೆ ಬೀದಿಯಲ್ಲಿ ಇರುವುದು ಬಿಟ್ಟು ಮತ್ತೆ ಬೇರೆ ಯಾವ ದಾರಿಯೂ ಇಲ್ಲ ಎಂದು ಹೇಳುತ್ತಾ ಅವಳು ಅಳತೊಡಗಿದಳು. ಅವಳ ಪರಿಸ್ಥಿತಿಯನ್ನು ನೋಡಿ ಕುಮಾರ್ಗೆ ತುಂಬ ದುಃಖವಾಯಿತು. ಅವನು ಮನಸ್ಸಿನಿಂದ ಅಂದುಕೊಂಡ, ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನಾನೊಂದು ಸಣ್ಣ ನೌಕರಿ ಮಾಡಿಕೊಂಡು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದೇನೆ. ಅವನು ದೇವಮ್ಮನನ್ನು ಸಮಾಧಾನಪಡಿಸಿದ ಮತ್ತು ಊಟದ ಬಿಲ್ಲನ್ನು ನೀಡಿ ಅಲ್ಲಿಂದ ಹೊರಟು ಹೋದ. ಸಂಜೆ ತನಕ ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ರೈಲ್ವೆ ಸ್ಟೇಷನ್ ಹೊರಗಡೆ ರೋಡ್ ಸೈಡ್ನಲ್ಲಿ ಒಂದು ವಯಸ್ಸಾದ ಮುದುಕಿ ಕುಳಿತುಕೊಂಡಿರುವುದನ್ನು ನೋಡಿದ. ಅವಳ ಸುತ್ತಲೂ ನಾಯಿಗಳು ಬೊಗಳುತ್ತಾ ಅವಳನ್ನು ಕಚ್ಚಲು ಬರುತ್ತಿದ್ದವು. ಅವಳು ಒಂದು ಕಲ್ಲನ್ನು ಎತ್ತಿಕೊಂಡು ಅವುಗಳನ್ನು ಓಡಿಸಲು ತುಂಬ ಕಷ್ಟಪಡುತ್ತಿದ್ದಳು. ಆ ನಾಯಿಗಳ ಬೊಗಳುವಿಕೆಯನ್ನು ಕೇಳಿ ಅಕ್ಕಪಕ್ಕದ ಇತರ ನಾಯಿಗಳು ಅವಳಿಗೆ ಕಚ್ಚಲು ಮತ್ತು ಬೊಗಳುತ್ತಾ ಓಡಿ ಬಂದವು. ವಯಸ್ಸಾದ ಮುದುಕಿ ಅವುಗಳನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದಳು. ಅವಳು ಹೆದರುತ್ತಾ ಒಂದೊಂದು ಹೆಜ್ಜೆ ಹಿಂದಕ್ಕೆ ಇಡುತ್ತಿದ್ದಳು. ಹಿಂದೆ ಬರುತ್ತಾ ಲೈಟ್ ಕಂಬದ ಹತ್ತಿರ ಬಂದಾಗ ಆ ಬೆಳಕಿನಲ್ಲಿ ಕುಮಾರ್ಗೆ ಅವಳ ಮುಖ ಸರಿಯಾಗಿ ಕಂಡಿತು. ಆಗ ಯಾರೆಂದು ನೋಡಿದಾಗ ಅವಳು ಬೇರೆ ಯಾರೂ ಆಗಿರದೆ ದೇವಮ್ಮ ಆಗಿದ್ದಳು.
ಇದೆಲ್ಲ ನೋಡಿ ಕುಮಾರ್ಗೆ ತಡೆಯಲಾಗಲಿಲ್ಲ. ಅವನು ಒಂದು ಕಡ್ಡಿಯನ್ನೇ ಎತ್ತಿಕೊಂಡು ನಾಯಿಗಳನ್ನು ಓಡಿಸತೊಡಗಿದ. ಆನಂತರ ದೇವಮ್ಮನವರನ್ನ ಒಂದು ಕಡೆ ಕೂರಿಸಿದ. ಬದಿಗೆ ಹೋಗಿ ತನ್ನ ಹೆಂಡತಿಗೆ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲ ಘಟನೆಗಳನ್ನ ಹೇಳಿದ. ಹಣವಿಲ್ಲದ ಕಾರಣ ನಮ್ಮ ಅಮ್ಮನಂತೂ ನಾನು ಉಳಿಸಿಕೊಳ್ಳಲಾಗಲಿಲ್ಲ. ಆದರೆ ಈ ಅಮ್ಮನನ್ನ ಅದೇ ಅವಸ್ಥೆಯಲ್ಲಿ ಇಲ್ಲೇ ಬಿಟ್ಟು ಹೋಗಿ ಅವಳಿಗೆ ಏನಾದರೂ ತೊಂದರೆ ಆದರೆ ನನ್ನನ್ನು ನಾನು ಎಂದು ಕ್ಷಮಿಸಲಾರೆ. ಈಗ ಏನಾದರೂ ಆಗಲಿ, ಇವರಿಗೆ 2 ಹೊತ್ತಿನ ಊಟ ಹಾಕಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ವಯಸ್ಸಾದವರಿಗೆ ಇದಕ್ಕಿಂತ ಹೆಚ್ಚಿನದು ಏನು ಬೇಕು? ನೀನು ಒಪ್ಪಿಕೊಳ್ಳುತ್ತೀಯಾ ಅಂದರೆ ನಾನು ಇವರನ್ನು ನನ್ನ ಜೊತೆ ಕರೆದುಕೊಂಡು ಬರ್ಬೋದಾ? ಕಮಲ ತಿಳಿದವಳು ಹಾಗೂ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥವಳಾಗಿದ್ದಳು. ಅವಳು ಹೇಳಿದಳು, ನಂದೇನು ಅಭ್ಯಂತರ ಇಲ್ಲ. ನಿಮಗೆ ಸರಿ ಅನಿಸಿದರೆ ಕರ್ಕೊಂಡು ಬನ್ನಿ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ಸಹಾಯವನ್ನು ಮಾಡೋಣ ಮತ್ತು ನಾವು ಏನು ತಿನ್ನುತ್ತೇವೆಯೋ ಅದನ್ನೇ ಅವರಿಗೆ ಸ್ವಲ್ಪ ನೀಡೋಣ. ನಮ್ಮ ಮನೆಗೆ ಹೊಸ ಸದಸ್ಯರು ಬಂದರು ಅಂತ ತಿಳಿದುಕೊಳ್ಳೋಣ. ಇದನ್ನು ಕೇಳಿ ಕುಮಾರ್ಗೆ ತುಂಬ ಖುಷಿಯಾಯಿತು. ದೇವಮ್ಮ ಅವರನ್ನು ಕರೆದುಕೊಂಡು ತನ್ನ ಮನೆಗೆ ತಲುಪಿದ. ಅವನ ಮನೆ ತುಂಬ ಚಿಕ್ಕದಾಗಿತ್ತು. ಇಷ್ಟು ಚಿಕ್ಕ ಮನೆಯಲ್ಲಿ ಅವನು ತನ್ನ ಪತ್ನಿ ಮತ್ತು ಮಕ್ಕಳೊಂದಿಗೆ ಇರುತ್ತಿದ್ದ. ದೇವಮ್ಮ ಚಿಕ್ಕ ಮನೆಯನ್ನ ನೋಡಿ ಹೇಳಿದಳು, ಮಗನೇ, ನೀನು ನನ್ನ ಸಲುವಾಗಿ ತೊಂದರೆ ತೆಗೆದುಕೊಳ್ಳುವುದು ಬೇಡ. ನನ್ನ ಹಣೆಬರದಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲಿ. ಅದರಿಂದ ನೀವೇನು ತೊಂದರೆ ತಗೋಬೇಡಿ. ನಾನು ಬೇರೆ ಎಲ್ಲಾದರೂ ಇರುತ್ತೇನೆ. ಆಗ ಕುಮಾರ್ ಹೇಳುತ್ತಾನೆ, ಇಲ್ಲಮ್ಮ, ನೀವು ಬಂದಿದ್ದೀರಲ್ಲ, ನಮಗೆ ಏನೂ ತೊಂದರೆ ಆಗುವುದಿಲ್ಲ. ಬದಲಾಗಿ ನಮಗೆ ತುಂಬ ಖುಷಿಯಾಗುತ್ತೆ. ಹೌದಲ್ವಾ ಕಮಲ? ಕಮಲ ಸಹ ಖುಷಿಯಿಂದ ಹೇಳಿದಳು. ಕುಮಾರ್ ಸರಿಯಾಗಿ ಹೇಳ್ತಿದ್ದಾರೆ. ನೀವು ಬಂದಿದ್ದರಿಂದ ನಮಗೆ ಯಾವುದೇ ತೊಂದರೆ ಆಗಲ್ಲ. ನೀವೇ ಹೇಳಿದ್ರಿ ನಮ್ಮ ಹಣೆಬರದಲ್ಲಿ ಏನು ಇದೆಯೋ ಅದೇ ಆಗೋದು ಅಂತ. ಇವತ್ತಿನಿಂದ ನೀವು ಈ ಮನೆಯಲ್ಲಿ ಇರೋದು ಅಂತ ನಿಮ್ಮ ಹಣೆಬರದಲ್ಲಿ ಬರೆದಿದೆ ಅಂದುಕೊಳ್ಳಿ ಅಮ್ಮ. ಒಳಗಡೆ ಬನ್ನಿ. ಇವತ್ತಿನಿಂದ ಈ ಮನೆಯನ್ನ ನಿಮ್ಮ ಮನೆಯಂತೆ ತಿಳಿದುಕೊಳ್ಳಿ ಎಂದು ಕಮಲ ದೇವಮ್ಮ ಅವರ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಕುರ್ಚಿಯನ್ನು ನೀಡಿದಳು. ಮತ್ತೆ ನೀರು ತಂದುಕೊಟ್ಟಳು. ಆಮೇಲೆ ಪರಿವಾರದ ಎಲ್ಲರೂ ಒಟ್ಟಿಗೆ ಊಟವನ್ನ ಮಾಡಲು ಕುಳಿತರು. ದೇವಮ್ಮ ಅವರಿಗೆ ಸ್ವಲ್ಪ ಮುಜುಗರವಾಗಿತ್ತು. ಅವರು ಸಹ ಎಲ್ಲರ ಜೊತೆ ಊಟ ಮಾಡತೊಡಗಿದರು. ಆಗ ಕಮಲ ಹೇಳಿದಳು, ಅಮ್ಮ, ನಮ್ಮ ಮನೆಯಲ್ಲಿ ಜಾಗ ಸ್ವಲ್ಪ ಕಡಿಮೆಯೇ ಇದೆ. ಆದರೆ ನಮ್ಮ ಹೃದಯದಲ್ಲಿ ನಿಮಗಾಗಿ ತುಂಬಾನೇ ಜಾಗವಿದೆ. ನೀವೇನು ಚಿಂತೆಯನ್ನ ಮಾಡಬೇಡಿ. ನಮ್ಮನ್ನ ನಿಮ್ಮ ಮಕ್ಕಳಂತೆ ತಿಳಿಯಿರಿ. ಇಂದಿನಿಂದ ನೀವು ಸಹ ಈ ಮನೆಯ ಒಬ್ಬ ಸದಸ್ಯರು. ಒಂದು ವೇಳೆ ನಿಮಗೆ ಏನಾದರೂ ತೊಂದರೆ ಆಗುತ್ತಿದ್ದರೆ ನನಗೆ ಹೇಳಿ. ಇದನ್ನು ಕೇಳಿ ದೇವಮ್ಮನವರು ಕಣ್ಣೀರು ಸುರಿಸುತ್ತಾ, ಯಾವತ್ತೂ ಖುಷಿಯಾಗಿರು ತಾಯಿ ಎಂದು ಕಮಲಾಳ ತಲೆಯ ಮೇಲೆ ಕೈಯಿಟ್ಟು ಹರಸಿದಳು. ಯಾವ ಗಳಿಗೆಯಲ್ಲಿ ನನ್ನ ಮಗ ನನ್ನನ್ನು ತಿರಸ್ಕರಿಸಿದನೋ ಅಂಥ ಗಳಿಗೆಯಲ್ಲಿ ನೀವಿಬ್ಬರು ನನ್ನ ಜೊತೆಯಾಗಿ ನಿಂತಿರಿ. ಇಂದಿನಿಂದ ನೀವೇ ನನ್ನ ಮಗ ಮತ್ತು ಸೊಸೆ. ಅವರ ಕಣ್ಣೀರನ್ನು ಒರೆಸುತ್ತಾ ಕಮಲ ಹೇಳಿದಳು, ಅಮ್ಮ ಸಾಕು, ಈಗ ಊಟ ಮಾಡಿ. ದೇವಮ್ಮನವರು ಊಟ ಮಾಡಿದರು ಮತ್ತು ಮಲಗಿದರು. ಬೆಳಗ್ಗೆ ಬೇಗ ಎದ್ದು ಕುಮಾರ್ ಸ್ನಾನ ಮಾಡಿ ಕೆಲಸಕ್ಕೆ ಹೋದ. ಮಕ್ಕಳಿಬ್ಬರು ಶಾಲೆಗೆ ಹೊರಟರು. ಮನೆಯಲ್ಲಿ ಕಮಲ ಮತ್ತು ದೇವಮ್ಮ ಇಬ್ಬರೇ ಇದ್ದರು. ಅಮ್ಮ ಮಗ ಸೊಸೆಯ ಅವಾಂತರಗಳನ್ನು ಹೇಳಿದರು. ಅದನ್ನು ಕೇಳಿ ಕಮಲ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಕುಳಿತಳು. ಅಮ್ಮ, ನಿನ್ನ ಮಗ ಮತ್ತು ಸೊಸೆ ಎಂಥ ನೀಚರು! ಇಂತಹ ಕೆಟ್ಟ ಮನುಷ್ಯರು ತಮ್ಮ ಸ್ವಂತ ತಾಯಿ ಜೊತೆಯೇ ಯಾರಾದರೂ ಈ ರೀತಿ ಮಾಡ್ತಾರಾ? ಅವರಿಬ್ಬರಿಗೂ ಈಗ ನಿಮ್ಮ ಕಷ್ಟ ಅರ್ಥವಾಗುವುದಿಲ್ಲ. ಅವರಿಗೂ ಈ ಪರಿಸ್ಥಿತಿ ಬಂದಾಗ ಅವರಿಗೆ ಅರ್ಥವಾಗಬಹುದು. ಮಗಳೇ, ನಿಮ್ಮ ಮನೆಯಲ್ಲಿ ಎಷ್ಟೇ ಕಡಿಮೆ ಜಾಗವಿದ್ದರೂ ನಿಮ್ಮ ಹೃದಯ ಮನಸ್ಸು ಮಾತ್ರ ತುಂಬ ತಿಳಿಯಾಗಿದೆ ಹಾಗೂ ತುಂಬ ಸ್ವಚ್ಛವಾಗಿದೆ. ಹೀಗೆ ದಿನಗಳು ಉರುಳುತ್ತಿದ್ದವು. ದೇವಮ್ಮನವರು ಈಗ ಎಲ್ಲ ಸದಸ್ಯರಂತೆ ಮನೆಯ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ದೇವಮ್ಮ ಮಕ್ಕಳನ್ನು ರೆಡಿ ಮಾಡುವುದು, ಮಾರ್ಕೆಟ್ಗೆ ಹೋಗಿ ತರಕಾರಿಗಳನ್ನು ತರುವುದು, ಇಂತಹ ಹಲವಾರು ಸಣ್ಣ ಪುಟ್ಟ ಕೆಲಸಗಳಿಂದ ಕಮಲ ಮುಕ್ತಿಯನ್ನು ಪಡೆಯುತ್ತಿದ್ದಳು. ಅವಳು ಇದರಿಂದ ತುಂಬ ಖುಷಿಯಾಗಿದ್ದಳು. ಕಮಲ ಹೇಳುತ್ತಿದ್ದಳು, ನಮ್ಮ ಮನೆಗೆ ಅತಿಥಿಗಳೇ ಬರುತ್ತಿರಲಿಲ್ಲ. ಈಗ ದೇವಮ್ಮ ಅವರು ಬಂದಮೇಲೆ ಆ ಆಸೆಯು ಪೂರ್ಣವಾಗಿತ್ತು. ಹೇಗೆ ದೊಡ್ಡ ಮರದ ನೆರಳಿನಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಆಸರೆಯನ್ನ ಪಡೆಯುತ್ತವೆಯೋ ಹಾಗೆ ಇವರ ಮನೆಯಲ್ಲಿ ದೇವಮ್ಮನವರ ಆಗಮನದಿಂದ ಒಂದು ಹಿರಿಯ ಜೀವ ಕಿರಿಯರಿಗೆಲ್ಲ ಹೆಮ್ಮರವಾಗಿತ್ತು. ಪೂರ್ಣ ಪರಿವಾರ ತುಂಬ ಖುಷಿಯಾಗಿ ಇತ್ತು. ಒಮ್ಮೆ ದೇವಮ್ಮನವರು ಕುಮಾರನಿಗೆ ಯಾವುದಾದರೂ ಒಂದು ಕೆಲಸ ಕೊಡಿಸು ಅಂತ ಕೇಳಿಕೊಂಡರು. ಆಗ ಕುಮಾರ್ ಅವರ ಕೋರಿಕೆಯನ್ನು ತಿರಸ್ಕರಿಸಿ ಹೇಳಿದ, ಒಂದು ವೇಳೆ ನಾನು ನಿಮ್ಮ ಮಗನಾಗಿದ್ದರೆ ನೀವು ನನಗೆ ಯಾವುದಾದರೂ ಕೆಲಸ ಕೊಡಿಸು ಅಂತ ಕೇಳುತ್ತಿದ್ದೀರಾ? ನಿಮ್ಮಿಂದ ಕೆಲಸ ಮಾಡಿಸುವಂತಹ ಕೆಟ್ಟ ದಿನ ಇನ್ನೂ ನಮಗೆ ಬಂದಿಲ್ಲ. ಒಂದು ವೇಳೆ ಅಂಥ ಅವಶ್ಯಕತೆ ಬಂದರೂ ನಾನು ಮತ್ತು ಕಮಲ ಇಬ್ಬರು ಇದ್ದೀವಲ್ಲ ಕೆಲಸ ಮಾಡಲಿಕ್ಕೆ. ನೀವು ಮನೆಯಲ್ಲಿದ್ದು ನಿಮ್ಮ ಹಾಗೂ ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ಳಿ. ಒಂದು ವೇಳೆ ನನಗೆ ಅವಶ್ಯಕತೆ ಇದ್ದರೆ ನಾನು ಹೇಳುತ್ತೇನೆ.
ಕಮಲ ಏನಾದರೂ ಕೆಲಸವನ್ನ ಹುಡುಕಿಕೊಳ್ಳುತ್ತಾಳೆ. ನೀವೇನು ಚಿಂತಿತರಾಗಬೇಡಿ. ಇದನ್ನೆಲ್ಲ ಕೇಳಿದ್ಮೇಲೆ ದೇವಮ್ಮ ಅವರು ಮತ್ತೆ ಏನನ್ನು ಹೇಳಲಾರದೆ ಸುಮ್ಮನೆ ತಲೆ ಆಡಿಸುತ್ತಾ ಕುಳಿತರು. ಇದನ್ನೆಲ್ಲ ಕಮಲ ದೂರದಿಂದ ನೋಡುತ್ತಾ ಕುಳಿತಿದ್ದಳು. ಅವಳು ನಗುತ್ತಿದ್ದಳು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನೀವು ನನ್ನ ಮಾತನ್ನ ಕೇಳಲಿಲ್ಲ. ಈಗ ನಿಮ್ಮ ಮಗನೇ ಹೇಳಿದ್ನಲ್ಲ, ಈಗ ನೀವು ಒಪ್ಪಿಕೊಳ್ಳಲೇಬೇಕು ಎಂದು ನಗತೊಡಗಿದಳು. ಮತ್ತು ದೇವಮ್ಮನ ಹತ್ತಿರ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಹೇಳಿದಳು, ಅಮ್ಮ, ನೀವೇಕೆ ಚಿಂತೆ ಮಾಡುತ್ತೀರಿ? ಈಗ ನಿಶ್ಚಿಂತೆಯಿಂದ ಇರಿ, ಎಲ್ಲವೂ ಸರಿಯಾಗುತ್ತೆ ಎಂದು ಹೇಳಿ ಕಮಲ ಅಡಿಗೆ ಮನೆಗೆ ಹೋದಳು ಮತ್ತು ಎಲ್ಲರಿಗೂ ರುಚಿಯಾದ ತಿಂಡಿಯನ್ನು ಮಾಡಿ ತಂದಳು. ತಿಂಡಿ ತಿಂದ ಕುಮಾರ್ ಮತ್ತು ಹುಡುಗರು ಶಾಲೆಗೆ ಹೋದರು. ಕಮಲ ಕೆಲಸ ಮಾಡಲು ಅಡಿಗೆ ಮನೆಯ ಕಡೆ ನಡೆದಳು. ಆಗ ದೇವಮ್ಮನವರು, ಮಗಳೇ, ನನಗೆ ಚೀಲ ಕೊಡು, ನಾನು ತರಕಾರಿಗಳನ್ನು ತಂದು ಕೊಡುತ್ತೇನೆ ಎಂದು ಹೇಳುತ್ತಾ ಚೀಲ ತೆಗೆದುಕೊಂಡು ಮಾರ್ಕೆಟ್ಗೆ ಹೋದರು. ಬಜಾರಿನಲ್ಲಿ ತರಕಾರಿ ಖರೀದಿ ಮಾಡಿ ಹಿಂತಿರುಗುವಾಗ ಒಂದು ಹುಡುಗ ಮೈಕ್ ಹಿಡಿದು ಲಾಟರಿ ಟಿಕೆಟ್ ಮಾರುತ್ತಿದ್ದ. ಒಂದು ಟಿಕೆಟ್ನ ಬೆಲೆ 10 ರೂಪಾಯಿ ಆಗಿತ್ತು. ಲಾಟರಿ ಬಹುಮಾನದ ಮೊತ್ತ 10 ಕೋಟಿ ಆಗಿತ್ತು. ದೇವಮ್ಮನವರ ಮನಸ್ಸಿನಲ್ಲಿ ಏನು ಬಂತೋ ಗೊತ್ತಿಲ್ಲ. ಅವರು ಒಂದು ಟಿಕೆಟ್ ಖರೀದಿ ಮಾಡಿದರು ಮತ್ತು ಮನೆಯ ಕಡೆಗೆ ಹೊರಟರು. ಮನೆಗೆ ಬಂದು ತರಕಾರಿಯನ್ನ ಕಮಲಾಗೆ ನೀಡಿದರು. ಯಾವಾಗ ಕಮಲಾಳ ಎಲ್ಲ ಕೆಲಸಗಳು ಮುಗಿದು ಕುಳಿತುಕೊಂಡಳೋ ಆವಾಗ ಕಮಲ ಬಳಿ ಬಂದು ಆ ಟಿಕೆಟನ್ನು ನೀಡಿದರು ಮತ್ತು ಹೇಳಿದರು, ಮಗು, ಈ ಟಿಕೆಟನ್ನು ಹುಷಾರಾಗಿಡು, ಯಾರಿಗೆ ಗೊತ್ತು, ನಾಳೆ ನಮಗೂ ಲಕ್ ಬಂದ್ರೂ ಬರಬಹುದು. ಆಗ ಕಮಲ ಹೇಳಿದಳು, ಇದು ಯಾಕೆ ತಗೊಂಡು ಬಂದ್ರಿ? ಇದೆಲ್ಲ ಬರೀ ಸುಳ್ಳು ಇರುತ್ತೆ. ನಾನು ಇಲ್ಲಿಯವರೆಗೆ ಯಾರಿಗೂ ಲಾಟರಿ ಹೊಡೆದಿದ್ದು ನೋಡಿಲ್ಲ. ನೀವು ಇಷ್ಟಪಟ್ಟು ತಂದಿದ್ದೀರಿ ಅಂದಮೇಲೆ ಕೊಡಿ, ಇಲ್ಲಿ ಇಟ್ಟುಕೊಳ್ಳುತ್ತೇನೆ, ನೋಡೋಣ ಎಂದು ಹೇಳಿ ಕಮಲ ತನ್ನ ಪರ್ಸಿನಲ್ಲಿ ಲಾಟರಿ ಟಿಕೆಟನ್ನು ಇಟ್ಟಳು. ಈಗ ದೇವಮ್ಮನವರು ಯಾವಾಗ ತರಕಾರಿ ತರಲಿಕ್ಕೆ ಹೋಗ್ತಾರೋ ಆವಾಗಲೆಲ್ಲ ಒಂದು ಲಾಟರಿ ಟಿಕೆಟನ್ನು ಖರೀದಿ ಮಾಡಿ ತರುತ್ತಿದ್ದರು. ತಿಂಗಳ ಕೊನೆಯಲ್ಲಿ ಆ ಲಾಟರಿ ಟಿಕೆಟ್ ಫಲಿತಾಂಶ ಘೋಷಣೆ ಮಾಡುವವರಿದ್ದರು. ಲಾಟರಿ ಟಿಕೆಟ್ ನೀಡುವಾಗ ಆ ಹುಡುಗ ಹೇಳಿದ, ಅಮ್ಮ, ಈ ಚಾನಲನ್ನು ಆನ್ ಮಾಡಿ ಇಡಿ, ಇದರಲ್ಲಿ ಬಹುಮಾನ ವಿಜೇತ ನಂಬರನ್ನು ಘೋಷಣೆ ಮಾಡಲಾಗುತ್ತದೆ ಮತ್ತು ಆ ಟಿಕೆಟ್ಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಒಂದು ವೇಳೆ ನಿಮ್ಮ ನಂಬರ್ ಬಂದರೆ ಟಿವಿಯಲ್ಲಿ ಯಾವ ವಿಳಾಸ ನೀಡುತ್ತಾರೋ ಆ ವಿಳಾಸಕ್ಕೆ ಹೋಗಬೇಕಾಗುತ್ತದೆ ಎಂದು. ದೇವಮ್ಮನವರು ಎಲ್ಲ ಟಿಕೆಟ್ಗಳನ್ನು ಕಮಲಾಗೆ ಜೋಪಾನವಾಗಿ ಇಡಲು ಕೊಟ್ಟಿದ್ದರು. ಫಲಿತಾಂಶದ ದಿನ ದೇವಮ್ಮನವರು ಕಮಲ ಬಳಿ ಟಿಕೆಟ್ ಕೇಳಿದರು. ಕಮಲ, ನಾಳೆ ತುಂಬ ಮಹತ್ವದ ದಿನವಾಗಿದೆ. ನಾಳೆ ವಿಜೇತರನ್ನ ಘೋಷಣೆ ಮಾಡಲಾಗುತ್ತದೆ. ಕಮಲ ಮತ್ತು ದೇವಮ್ಮನವರು ಈ ಲಾಟರಿ ಟಿಕೆಟ್ಗಳ ಬಗ್ಗೆ ಕುಮಾರ್ಗೆ ಹೇಳಿರಲಿಲ್ಲ. ಇದೇ ವಿಷಯಕ್ಕಾಗಿ ದೇವಮ್ಮನವರು ಕಮಲಾಳನ್ನ ತಡೆದಿದ್ದರು. ಕಮಲ, ಇರಲಿ ಬಿಡು, ಒಂದು ವೇಳೆ ಲಾಟರಿ ಹೊಡಿತು ಅಂದರೆ ಹೇಳೋಣ. ಲಾಟರಿ ಹೊಡೆಯದಿದ್ದರೆ ನಮ್ಮ ಇಷ್ಟೆಲ್ಲ ಹಣ ಕಳೆದು ಹೋಯಿತು ಅಂತ ತಿಳ್ಕೊಳ್ಳೋಣ. ಮನಸ್ಸಿಗೆ ಹಚ್ಚಿಕೊಳ್ಳುವುದು ಏನಿದೆ? ಒಂದು ವೇಳೆ ಅವನು ಸಹ ಲಾಟರಿ ಹೊಡೆಯುತ್ತೆ ಅಂತ ನಿರೀಕ್ಷೆ ಇಟ್ಟುಕೊಂಡರೆ ಆಮೇಲೆ ಲಾಟರಿ ಹೊಡೆಯದಿದ್ದರೆ ಅವನಿಗೂ ಸಹ ದುಃಖ ಆಗುತ್ತೆ. ಅದಕ್ಕಾಗಿ ಈಗ ಸುಮ್ಮನಿರೋಣ. ಕಮಲ ಸಹ ಅದಕ್ಕೆ ಒಪ್ಪಿಕೊಂಡಳು. ನಂತರ ಇಬ್ಬರು ಕುಮಾರ್ ಕೆಲಸಕ್ಕೆ ಹೋದ್ಮೇಲೆ ಟಿವಿ ಆನ್ ಮಾಡಿ ಕುಳಿತುಕೊಂಡರು. ಈಗ ಲಾಟರಿಯ ವಿಜೇತರನ್ನ ಘೋಷಣೆ ಮಾಡಲಿದ್ದರು. ಕಮಲ ದೇವಮ್ಮ ಅವರು ತಂದಿದ್ದ ಲಾಟರಿಗಳನ್ನು ತನ್ನ ಮುಂದೆ ಇಟ್ಟುಕೊಂಡು ಕುಳಿತುಕೊಂಡಳು. ಹೇಗೆ ಲಾಟರಿ ವಿಜೇತರನ್ನ ಘೋಷಣೆ ಮಾಡುತ್ತಿದ್ದಾರೋ ಹಾಗೆ ಅವಳು ಲಾಟರಿ ಟಿಕೆಟ್ಗಳನ್ನು ಚೆಕ್ ಮಾಡುತ್ತಿದ್ದಳು. ಲಾಟರಿಯ 3 ವಿಜೇತರನ್ನ ಘೋಷಣೆ ಮಾಡಲಾಗಿತ್ತು. ಮೊದಲನೇ ವಿಜೇತರಿಗೆ 10 ಕೋಟಿ, ಎರಡನೇ ವಿಜೇತರಿಗೆ 5 ಕೋಟಿ ಹಾಗೂ ಮೂರನೇ ವಿಜೇತರಿಗೆ 1 ಕೋಟಿ ಬಂಪರ್ ಬಹುಮಾನವಿದ್ದವು. ದೇವಮ್ಮ ಮತ್ತು ಕಮಲ ಇಬ್ಬರು ಕೈ ಜೋಡಿಸಿ ಕುಳಿತಿದ್ದರು. ತಮಗೆ ಲಾಟರಿ ಪ್ರಾಪ್ತವಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. 3ನೇ ಬಹುಮಾನದ ನಂಬರ್ ಆಯ್ಕೆ ಶುರುವಾಯಿತು. ಎಲ್ಲಕ್ಕಿಂತ ಮೊದಲು 3ನೇ ವಿಜೇತನ ನಂಬರ್ ಘೋಷಣೆ ಮಾಡಲಾಯಿತು. ಅದರ ನಂತರ 2ನೇ ವಿಜೇತನ ನಂಬರ್ ಬಂತು. ಆದರೆ ಈ 2 ಬಹುಮಾನಗಳಲ್ಲಿ ದೇವಮ್ಮನವರ ಟಿಕೆಟ್ಗಳಿಂದ ಯಾವುದೇ ನಂಬರ್ ಸಹ ಬರಲಿಲ್ಲ. ಆದರೆ ಈಗಲೂ ಒಂದು ಅವಕಾಶ ಬಾಕಿ ಇತ್ತು. ಇವರಿಬ್ಬರು ಟಿವಿಯನ್ನ ಕಣ್ಣು ಅಲ್ಲಾಡಿಸದೆ ನೋಡುತ್ತಿದ್ದರು. ಮೊದಲನೇ ನಂಬರ್ನ ಟಿಕೆಟ್ಗೆ ಪ್ರಥಮ ಬಹುಮಾನ 10 ಕೋಟಿ ಘೋಷಣೆಯಾಗುತ್ತಿದ್ದಂತೆ ಇವರಿಬ್ಬರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡರು. ಆ ನಂಬರ್ ಸಹ ಬೇರೆಯವರ ಪಾಲಾಗಿತ್ತು. ಘೋಷಣೆ ಮಾಡಿದ 3 ನಂಬರ್ಗಳಲ್ಲಿ ಯಾವ ನಂಬರ್ ಸಹ ದೇವಮ್ಮನವರ ಟಿಕೆಟ್ಗಳಲ್ಲಿ ಇರಲಿಲ್ಲ. ಕಮಲ ಸಿಟ್ಟಾಗಿ ಆ ಟಿಕೆಟ್ಗಳನ್ನು ಎಸೆಯತೊಡಗಿದಳು. ಆಗ ಟಿವಿಯಲ್ಲಿ ಘೋಷಣೆ ಮಾಡುತ್ತಿರುವ ಆಂಕರ್ ಹೇಳಿದರು, ಕ್ಷಮಿಸಿ ವೀಕ್ಷಕರೇ, ಇಲ್ಲಿ ಒಂದು ಸಣ್ಣ ಪ್ರಮಾದವಾಗಿದೆ. ಪ್ರಥಮ ಬಹುಮಾನದ ನಂಬರ್ ಅಚಾತುರ್ಯದಿಂದ ತಪ್ಪಾಗಿ ಹೇಳಲಾಗಿದೆ. ಪ್ರಥಮ ಬಹುಮಾನವನ್ನು ಪಡೆದ ಟಿಕೆಟ್ ಸಂಖ್ಯೆಗಳು ಬೇರೆಯಾಗಿವೆ. ಇಲ್ಲಿ
ಓದುವವರಿಂದ ತಪ್ಪಾಗಿದೆ ಎಂದು ಅವಳು ಪ್ರಥಮ ಬಹುಮಾನಕ್ಕಾಗಿ ಬೇರೆ ನಂಬರನ್ನು ಘೋಷಣೆ ಮಾಡಿದಳು. ಯಾವಾಗ ಟಿವಿ ಪರದೆಯ ಮೇಲೆ ಆ ನಂಬರ್ ಕಾಣಿಸಿತೋ ಆಗ ದೇವಮ್ಮ ಹಾಗೂ ಕಮಲ ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಲೇ ಇದ್ದರು. ಏಕೆಂದರೆ ನಿನ್ನೆಯ ದಿನ ದೇವಮ್ಮ ಅವರು ಆ ನಂಬರಿನ ಟಿಕೆಟ್ ಅನ್ನ ಖರೀದಿಸಿದ್ದರು. ಆ ನಂಬರಿಗೆ ಪ್ರಥಮ ಬಹುಮಾನ 10 ಕೋಟಿ ಬಂದಿತ್ತು. ಇದನ್ನು ತಿಳಿದು ಇಬ್ಬರ ಆನಂದಕ್ಕೆ ಪಾರವೇ ಇರಲಿಲ್ಲ. ಸಂತೋಷದಿಂದ ಇಬ್ಬರು ಕುಣಿದಾಡಿದರು, ನೃತ್ಯವನ್ನ ಮಾಡಿದರು. ಅಷ್ಟರಲ್ಲಿ ಕುಮಾರ್ ಮನೆಗೆ ಬಂದ. ಯಾವುದೋ ಮಹತ್ವದ ಕಾಗದ ಪತ್ರವನ್ನ ಮನೆಯಲ್ಲಿ ಬಿಟ್ಟು ಹೋಗಿದ್ದ. ಮನೆಯ ಒಳಗಡೆ ಬಂದು ನೋಡಿದಾಗ ಅವನು ತನ್ನ ಹೆಂಡತಿ ಮತ್ತು ದೇವಮ್ಮನನ್ನ ಅಷ್ಟೊಂದು ಖುಷಿಯಲ್ಲಿ ನೋಡಿ ನಗುತ್ತಾ ಕೇಳಿದ, ಅರೆ ಇದೇನ್ ಆಶ್ಚರ್ಯ, ಇವತ್ತು ನೀವು ತುಂಬಾ ಖುಷಿಯಾಗಿದ್ದೀರಾ, ಏನ್ ಸಿಕ್ತು ನಿಮ್ಮಿಬ್ಬರಿಗೂ? ಆಗ ಕಮಲ ಕುಮಾರ್ನನ್ನ ಅಪ್ಪಿಕೊಂಡು, ಇನ್ಮೇಲೆ ನೀವು ಈ ಸಣ್ಣ ಪುಟ್ಟ ಕೆಲಸ ಮಾಡುವ ಅಗತ್ಯ ಇಲ್ಲ, ಇಂದಿನಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಎಂದಳು. ಆಗ ಕುಮಾರ್ ಅವಳನ್ನ ದೂರ ತಳ್ಳುತ್ತಾ ಕೇಳಿದ, ಏನು ಮಾತಾಡ್ತಾ ಇದೀಯ ಕಮಲ, ಇದು ತುಂಬಾ ಅತಿಯಾಯಿತು. ಆಗ ದೇವಮ್ಮನವರು ನಗುತ್ತಾ ಹೇಳಿದರು, ನಾನು ಹೇಳಿದ್ರು ನಿನಗೆ ಖುಷಿ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ನೀನು ಕೂಡ ನಮ್ಮ ಜೊತೆಗೆ ಖುಷಿಯಾಗಿ ಕುಣಿದಾಡ್ಬಿಡ್ತೀಯ. ಕುಮಾರ್ ಅಂದ, ಅದು ಹಾಗಲ್ಲ ಅಮ್ಮ, ಅಷ್ಟಕ್ಕೂ ಅಂಥದ್ದು ಏನು ನಡೆದಿದೆ, ಈಗಲಾದರೂ ಹೇಳಿ. ಆಗ ದೇವಮ್ಮನವರು ಟಿವಿಯಲ್ಲಿ ತೋರಿಸುತ್ತಿರುವ ನಂಬರ್ನ ಟಿಕೆಟನ್ನು ತೋರಿಸಿದರು. ಕುಮಾರ್ಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ನಿಜವಾಗಲೂ ನಮಗೆ ಲಾಟರಿ ಬಂದಿದೆಯಾ? ದೇವಮ್ಮ ಖುಷಿಯಿಂದ ಹೇಳಿದಳು, ಹೌದು ಮಗನೇ, ಈಗ ನಮ್ಮ ಕೆಟ್ಟ ದಿನಗಳು ಕಳೆದು ಹೋದವು, ಇನ್ಮೇಲೆ ನಮಗೆ ಖುಷಿಯೋ ಖುಷಿ. ಇವತ್ತು ನಿನ್ನ ಕೆಲಸಕ್ಕೆ ರಜೆ ಹಾಕು, ನಮಗೆ ಈ ಲಾಟರಿ ಬಹುಮಾನ ವಿತರಣೆ ಮಾಡುವ ಸ್ಥಳಕ್ಕೆ ಹೋಗಬೇಕಿದೆ. ಕುಮಾರ್ ಫೋನ್ ಮಾಡಿ ರಜೆಯನ್ನು ತೆಗೆದುಕೊಂಡ ಮತ್ತು ದೇವಮ್ಮ ಅವರನ್ನು ಕರೆದುಕೊಂಡು ಬಹುಮಾನ ವಿತರಣಾ ಸ್ಥಳಕ್ಕೆ ತಲುಪಿದ. ಬಹಳ ದೊಡ್ಡ ಮೊತ್ತವಾಗಿರುವುದರಿಂದ ಈ ಸುದ್ದಿಯನ್ನು ಟಿವಿ ಚಾನೆಲ್ಗಳಲ್ಲಿ ತೋರಿಸಲಾಗುತ್ತಿತ್ತು. ವಿಜೇತರಿಗೆ ಬಹುಮಾನದ ಭಾರಿ ಮೊತ್ತವನ್ನು ನೀಡಿದರು. ದೇವಮ್ಮನವರ ಮಗ ಕಾರ್ತಿಕ್ ಮುಂಬೈನಲ್ಲಿ ಇರುತ್ತಿದ್ದ. ಅವನು ತನ್ನ ಸಿಟಿಯ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಆನ್ಲೈನ್ ಸುದ್ದಿಯನ್ನು ವೀಕ್ಷಣೆ ಮಾಡುತ್ತಿದ್ದ. ನ್ಯೂಸನ್ನು ಓಪನ್ ಮಾಡಿದವನೇ ತನ್ನ ಅಮ್ಮನನ್ನು ನೋಡಿ ಆಶ್ಚರ್ಯಚಕಿತನಾದ. ಅವನ ಅಮ್ಮ 10 ಕೋಟಿಯ ಒಡತಿಯಾಗಿದ್ದಳು ಎಂದು ತಿಳಿದ ಮೇಲಂತೂ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ಈಗ ಮತ್ತೆ ಅಮ್ಮನನ್ನ ಲೂಟಿ ಮಾಡಬಹುದು ಎಂಬ ಯೋಜನೆಯೊಂದಿಗೆ ಊರಿಗೆ ಹೊರಟ. ಆದರೆ ಅಮ್ಮ ಎಲ್ಲಿರುತ್ತಾಳೆ ಎಂಬ ವಿಳಾಸ ಅವನಿಗೆ ಗೊತ್ತಿರಲಿಲ್ಲ. ರೈಲ್ವೆ ಸ್ಟೇಷನ್ನ ಇತರ ಕೆಲಸಗಾರರಲ್ಲಿ ವಿಚಾರಿಸಿದಾಗ ಕುಮಾರ್ ಮನೆಯ ಬಗ್ಗೆ ತಿಳಿಯಿತು. ಆದರೆ ಕುಮಾರ್ ಮತ್ತು ಅವನ ಪರಿವಾರ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದ್ದರು. ಅಷ್ಟು ದೊಡ್ಡ ಮೊತ್ತ ಸಿಕ್ಕ ಮೇಲೆ ಯಾರು ತಾನೇ ಅಷ್ಟು ಚಿಕ್ಕ ಮನೆಯಲ್ಲಿ ಇರುತ್ತಾರೆ? ಈಗ ಅವರು ದೊಡ್ಡ ಬಂಗಲೆಗೆ ಶಿಫ್ಟ್ ಆಗಿದ್ದರು. ಕಾರ್ತಿಕ್ ಆ ವಿಳಾಸ ತಿಳಿದುಕೊಂಡು ಅಲ್ಲಿಗೆ ಹೊರಟ. ಅಲ್ಲಿಗೆ ಹೋದಾಗ ಗೇಟ್ನಲ್ಲಿ ಒಬ್ಬ ವಾಚ್ಮೆನ್ ಕುಳಿತಿದ್ದ. ಕಾರ್ತಿಕ್ ಅವನೊಂದಿಗೆ ಹೇಳುತ್ತಾನೆ, ನೋಡಿ ಅಣ್ಣ, ಈ ಮನೆಯಲ್ಲಿ ದೇವಮ್ಮ ಎನ್ನುವ ಮಹಿಳೆ ಇದ್ದಾಳೆ, ಅವಳು ನನ್ನ ಅಮ್ಮ. ನೀವು ಅವಳಿಗೆ ಹೋಗಿ ಹೇಳಿ ನಿಮ್ಮ ಮಗ ಕಾರ್ತಿಕ್ ಬಂದಿದ್ದಾನೆ ಅಂತ. ಆದರೆ ವಾಚ್ಮೆನ್ ಅವನನ್ನು ಅಲ್ಲೇ ನಿಲ್ಲಿಸಿ ದೇವಮ್ಮ ಅವರಿಗೆ ಫೋನ್ ಮಾಡಿ ಕೇಳಿದರು, ಅಮ್ಮ, ಹೊರಗೆ ಒಂದು ಹುಡುಗ ಬಂದಿದ್ದಾನೆ, ಅವನು ನಿಮ್ಮ ಮಗ ಅಂತ ಹೇಳ್ತಾ ಇದ್ದಾನೆ, ಕಾರ್ತಿಕ್ ಅಂತ ತನ್ನ ಹೆಸರು ಹೇಳ್ತಿದ್ದಾನೆ. ದೇವಮ್ಮ ಸಿಟ್ಟಿನಿಂದ ಹೇಳಿದರು, ಅವನು ನನ್ನ ಮಗನಲ್ಲ, ನನ್ನ ಮಗ ಇಲ್ಲಿ ನನ್ನ ಹತ್ತಿರ ಇದ್ದಾನೆ, ಅವನಿಗೆ ಇಲ್ಲಿಂದ ಹೊರಟು ಹೋಗಲು ಹೇಳು. ನನಗೆ ಬೇರೆ ಯಾರೂ ಸಂಬಂಧಿಕರಿಲ್ಲ. ವಾಚ್ಮೆನ್ ಕಾರ್ತಿಕ್ನನ್ನ ಒಳಗೆ ಬಿಡಲಿಲ್ಲ. ಆಗ ಕಾರ್ತಿಕ್, ಅಮ್ಮ ನನ್ನ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡಿದ್ದಾಳೆ ಎಂದು ತಿಳಿದು ಒಂದು ಉಪಾಯವನ್ನು ಮಾಡಿದ. ವಾಚ್ಮೆನ್ ರೆಸ್ಟ್ ರೂಮ್ಗೆ ಹೋದ ತಕ್ಷಣ ಕಾರ್ತಿಕ್ ಕದ್ದು ಮುಚ್ಚಿ ಒಳಗೆ ಹೋದವನೇ ಕೂಗತೊಡಗಿದ, ಅಮ್ಮ ಅಮ್ಮ, ಎಲ್ಲಿದ್ದೀರಾ ನೀವು? ನಿಮ್ಮನ್ನ ಭೇಟಿಯಾಗಲು ನಿಮ್ಮ ಮಗ ಬಂದಿದ್ದಾನೆ. ಎಷ್ಟು ದಿನ ಆಯಿತು ನಿಮ್ಮ ಜೊತೆ ಮಾತನಾಡಿ. ಎದುರುಗಡೆ ಬರುತ್ತಿದ್ದ ದೇವಮ್ಮನವರನ್ನ ನೋಡಿ ಕಾರ್ತಿಕ್ ಅವರನ್ನ ಅಪ್ಪಿಕೊಳ್ಳಲು ಬಂದ. ಆಗ ದೇವಮ್ಮನವರು ಜೋರಾಗಿ ತಳ್ಳಿದರು ಮತ್ತು ಕುಮಾರ್ನನ್ನ ಕರೆದರು. ಕುಮಾರ್ ಬಂದು ಕೇಳಿದ, ಅಮ್ಮ ಏನಾಯಿತು, ಏನು ನಡೀತಾ ಇದೆ ಇಲ್ಲಿ? ಆಗ ದೇವಮ್ಮನವರು ಮಗನ ಹತ್ತಿರ ಬೆರಳು ತೋರಿಸುತ್ತಾ ಹೇಳಿದರು, ಈ ನಾಲಾಯಕನನ್ನ ಹೊರಕ್ಕೆ ಕಳಿಸು, ನನಗೆ ಇವನ ಮುಖವನ್ನ ನೋಡಲು ಸಹ ಇಷ್ಟವಿಲ್ಲ. ಕುಮಾರನಿಗೆ ಮೊದಲು ಅರ್ಥವಾಗಲಿಲ್ಲ. ಆದರೆ ಕಾರ್ತಿಕ್ ಅಮ್ಮನ ಕಾಲಿಗೆ ಬಿದ್ದು ಗೋಗರಿದಾಗ ಕುಮಾರ್ನಿಗೆ ವಿಷಯ ತಿಳಿಯಿತು. ಕುಮಾರ್ ಕಾರ್ತಿಕ್ನನ್ನ ಮೇಲೆ ತಿಕ್ಕಿ, ಓಹೋ, ನೀನೇನಾ ಆ ನಾಲಾಯಕ್ ಮಗ? ತನ್ನ ಸ್ವಂತ ಅಮ್ಮನನ್ನ ರೈಲ್ವೆ ಸ್ಟೇಷನ್ನಲ್ಲಿ ಸಾಯಲು ಹಾಗೆ ಬಿಟ್ಟು ಹೋದವನು ನೀನು. ಅವಳು ಎಲ್ಲಿರ್ತಾಳೆ, ಏನು ತಿಂತಾಳೆ ಅಂತ ಸ್ವಲ್ಪವೂ ಯೋಚನೆ ಮಾಡಲಿಲ್ಲ. ಅವಳು ಬದುಕಿದ್ದಾಗಲೇ ಅವಳನ್ನು ಸತ್ತಂತೆ ನಡೆಸಿಕೊಂಡಿದ್ದೀಯ. ನಿನ್ನಂಥ ಕೆಟ್ಟ ಹುಳುಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹೊರಟು ಹೋಗು ಇಲ್ಲಿಂದ, ಇಲ್ಲಾಂದರೆ ನಿನ್ನ ಜೀವ ತೆಗೆಯುತ್ತೇನೆ ಎಂದು ತಳ್ಳಿದ. ಆಗ ಕಾರ್ತಿಕ್ ಚಾಕುವನ್ನು ಹೊರತೆಗೆದು, ಅಮ್ಮ, ನೀನು ನನ್ನನ್ನು ನಿನ್ನ ಮಗ ಅಂತ ಒಪ್ಪಿಕೊಳ್ಳಿಲ್ಲ ಅಂದರೆ
ನಾನು ಇಲ್ಲೇ ಪ್ರಾಣ ಬಿಡುತ್ತೇನೆ ಎಂದು ಬೆದರಿಸಿದ. ಆಗ ದೇವಮ್ಮ ಅವರು ಅವನನ್ನು ನೋಡಿ ಹೇಳಿದರು, ನಿನ್ನಂಥ ಸ್ವಾರ್ಥಿಗಳು ಯಾವತ್ತೂ ತಮ್ಮ ಪ್ರಾಣವನ್ನು ನೀಡುವುದಿಲ್ಲ, ಬೇಕಾದರೆ ಇನ್ನೊಬ್ಬರ ಪ್ರಾಣವನ್ನು ತೆಗೆಯುತ್ತೀರಿ. ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಹಣಕ್ಕಾಗಿ ಇಲ್ಲಿಗೆ ಬಂದಿದ್ದೀಯಾ ಅಂತ. ಆಗ ಕಾರ್ತಿಕ್ ತನ್ನ ಕತ್ತಿನ ಮೇಲೆ ಚಾಕುವನ್ನಿಟ್ಟು ಹೇಳಿದ, ಒಂದು ನನ್ನನ್ನು ನಿನ್ನ ಜೊತೆ ಇಟ್ಟುಕೊಳ್ಳಿ, ಇಲ್ಲವೇ ಬಹುಮಾನದ ಹಣ ನನಗೆ ಕೊಟ್ಟು ಬಿಡಿ, ನಾನು ಇಲ್ಲಿಂದ ಹೊರಟು ಹೋಗುವೆ. ಆಗ ಕುಮಾರ್ ಅವನನ್ನು ನೂಕಲು ಹೋದಾಗ ಕಾರ್ತಿಕ್ ಕುಮಾರ್ನ ಕತ್ತಿನ ಮೇಲೆ ಚಾಕು ಇಟ್ಟು ದೇವಮ್ಮ ಅವರಿಗೆ ಧಮಕಿ ಹಾಕಿದ, ಒಂದು ವೇಳೆ ನೀವು ಬಹುಮಾನದ ಹಣ ಕೊಟ್ಟಿಲ್ಲ ಅಂದರೆ ಇವನನ್ನು ನಾನು ಸಾಯಿಸುತ್ತೇನೆ ಎಂದು. ದೇವಮ್ಮ ಅವರು ಕುಮಾರ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತು ಗಾಬರಿಯಾದರು. ಬೇಡ ಬೇಡ, ನನ್ನ ಮಗನಿಗೆ ಏನು ಮಾಡಬೇಡ, ನನ್ನ ಹತ್ತಿರ ಎಷ್ಟು ಹಣ ಇದೆಯೋ ಎಲ್ಲವನ್ನ ನೀಡಲು ನಾನು ಸಿದ್ಧಳಿದ್ದೇನೆ. ಇದೆಲ್ಲವನ್ನ ಕಮಲ ಮೇಲೆ ನಿಂತು ನೋಡುತ್ತಿದ್ದಳು. ಅವಳು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಘಟನೆಯ ವಿವರ ನೀಡಿದಳು. ದೇವಮ್ಮನವರು ಕಮಲಾಳನ್ನ ಕೂಗಿ ಹೇಳಿದರು, ಮಗಳೇ, ಮನೆಯಲ್ಲಿ ಎಷ್ಟು ಹಣ ಒಡವೆಗಳಿದೆಯೋ ಎಲ್ಲ ತೆಗೆದುಕೊಂಡು ಬಾ, ನನಗೆ ನನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಇದನ್ನು ನೋಡಿ ಕಾರ್ತಿಕ್ ಮುಗುಳು ನಗುತ್ತಾ ಹೇಳಿದ, ಅರೇ ವಾ, ಎಷ್ಟೊಂದು ಪ್ರೀತಿ ಇದೆ ಈ ಅಮ್ಮ ಮಗನ ಮೇಲೆ, ತನ್ನ ಸ್ವಂತ ಮಗನಿಗಿಂತ ಬೇರೆಯವರ ಮೇಲೆ ಎಷ್ಟೊಂದು ಪ್ರೀತಿ. ದೇವಮ್ಮನವರು ಹೇಳಿದರು, ಇದೆಲ್ಲವೂ ನಿನ್ನ ಕರ್ಮದ ಫಲ, ಕೇವಲ ರಕ್ತ ಸಂಬಂಧವೇ ಸ್ವಂತ ಆಗಿರಬೇಕೆಂದೇನಿಲ್ಲ. ನೀನಂತೂ ನನ್ನನ್ನು ಸಾಯಲು ಬಿಟ್ಟು ಹೋಗಿದ್ದೆ. ಆ ಸಮಯದಲ್ಲಿ ಈ ಮಗನೇ ನನ್ನ ಜೊತೆಗಿದ್ದದ್ದು, ನಾನು ಇವನನ್ನು ಹೇಗೆ ಸಾಯಲು ಬಿಡಲಿ? ಕಾರ್ತಿಕ್ ಮಾತಿನಲ್ಲಿ ಮಗ್ನನಾಗಿದ್ದಾಗ ಪೊಲೀಸರು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದರು. ಮಾರು ವೇಷದಲ್ಲಿದ್ದ ಪೊಲೀಸರು ಕಾರ್ತಿಕ್ನ ತಲೆಗೆ ಗನ್ ಪಾಯಿಂಟ್ ಇಟ್ಟರು. ಕಾರ್ತಿಕ್ನನ್ನ ಪೊಲೀಸರು ಬಂಧಿಸಿ ಕರೆದೊಯ್ದರು. ಬೇರೆಯವರನ್ನ ಹತ್ಯೆ ಮಾಡುವ ಪ್ರಯತ್ನದಲ್ಲಿ ಅವನು ಸಿಕ್ಕಿಬಿದ್ದಿದ್ದರಿಂದ ಅವನಿಗೆ ಜೀವಾವಧಿ ಶಿಕ್ಷೆಯಾಯಿತು. ದೇವಮ್ಮನವರು ತನ್ನ ಮಗ ಕುಮಾರ್ ಮತ್ತು ಸೊಸೆ ಕಮಲಾಳೊಂದಿಗೆ ಖುಷಿಯಾಗಿ ಬದುಕಿದರು. ಈಗ ಅವರು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇಂದು ಕುಮಾರ್ ಮತ್ತು ಕಮಲಾ ಅವರಿಗೆ ದೊರೆತ ಸುಖ ಅವರ ಸತ್ಕರ್ಮದ ಫಲವಾಗಿತ್ತು. ಕೆಲವೊಮ್ಮೆ ರಕ್ತ ಸಂಬಂಧದವರಿಗಿಂತಲೂ ಅನಾಥರು ಅಥವಾ ಪರಕೀಯರೇ ನಮಗೆ ಹೆಚ್ಚು ಹತ್ತಿರವಾಗುತ್ತಾರೆ. ನಾವು ಮಾಡುವ ಒಳ್ಳೆಯ ಕೆಲಸ ಎಂದು ವ್ಯರ್ಥವಾಗುವುದಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.